ಮಾಲತಿ ತನ್ನ ಮಗಳು ಶ್ರುತಿಯ ಮದುವೆಗಾಗಿ ತೀವ್ರ ತಯಾರಿಯಾಗಿದ್ದಳು. ಶ್ರುತಿ ಓದಿ ಬುದ್ಧಿವಂತಿಕೆಯಾಗಿ ಬೆಳೆದಿದ್ದಳು. ಮದುವೆ ನಿಶ್ಚಿತವಾಗಿದ್ದ ಹುಡುಗನ ಹೆಸರು ಅಭಿ. ಹತ್ತಿರದ ಹಳ್ಳಿ. ಎಲ್ಲರಿಗೂ ಆತನ ಶಿಸ್ತಿನಿಂದ ಕೂಡಿದ ಜೀವನ ಶೈಲಿ ಇಷ್ಟವಾಗಿತ್ತು. ಮದುವೆ ಕೂಡ ಚಿಕ್ಕದಾಗಿ ಆಪ್ತವಾಗಿ ಮನೆಯ ಹಿತಕರ ವಾತಾವರಣದಲ್ಲಿ ನಡೆಯಬೇಕೆಂದು ಎಲ್ಲರೂ ನಿರ್ಧಾರ ಮಾಡಿಕೊಂಡರು. ಆದರೆ ಮಾಲತಿ ಮಾತ್ರ ಒಳೊಳಗೆ ಏನೋ ತೋಳಾಡುತ್ತಿದ್ದಳು. ಆಕೆ ತನ್ನ ಮಗಳಿಗೆ ಹೇಳದ ಒಂದು ರಹಸ್ಯವಿತ್ತು. ಆ ಮನೆಗೆ ಒಂದು ಶಾಪದ ನೆರಳು ಇತ್ತು. ಶತಮಾನಕ್ಕೂ ಮುನ್ನ ಇದೇ ಮನೆಗೆ ಮತ್ತೊಬ್ಬ ವಧು ಬಂದಿದ್ದಳು, ಗೌರಿ. ಅವಳು ಮದುವೆ ದಿನವೇ ನಾಪತ್ತೆಯಾಗಿದ್ದಳು. ಯಾರೂ ಆಕೆಯನ್ನು ಹುಡುಕಲಿಲ್ಲ. ಕೆಲವರು ಅವಳು ಬೇಟೆಯಾಳುವಳಾಗಿ ಹೋದಳು ಎಂದು ಹೇಳಿದರು. ಇನ್ನು ಕೆಲವರು ಅವಳ ಆತ್ಮ ಇನ್ನೂ ಮನೆಯೊಳಗೆ ತಿರುಗುತ್ತದೆ ಎನ್ನಿಸುತ್ತದೆ ಎನ್ನುತ್ತಿದ್ದರು. ಮಾಲತಿಯ ತಂದೆ ಈ ವಿಷಯವನ್ನು ಅವಳಿಗೆ ಎಷ್ಟೋ ಬಾರಿ ಹೇಳಿದ್ದ. ಆದರೆ ಮಾಲತಿ ಆ ನೆನಪನ್ನು ದಾಟಿಕೊಂಡು ಬದುಕುತ್ತಿದ್ದಳು. ಮದುವೆಗೆ 5 ದಿನ ಬಾಕಿ ಇದ್ದಾಗ ಶ್ರುತಿ ಎಡಭುಜದಲ್ಲಿ ತುಂಬಾ ನೋವು ಎಂದು ಹೇಳುತ್ತಿದ್ದಳು. ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ವೈದ್ಯರು ಯಾವ ಕಾರಣವೂ ಇಲ್ಲ, ಎಲ್ಲ ಮಾಪನವನ್ನು ಸಾಮಾನ್ಯವಾಗಿದೆ ಎಂದು ಹೇಳಿದರು. ಅದಾದ ಮೇಲೆ ಎಷ್ಟೋ ವಿಚಿತ್ರ ಘಟನೆಗಳು ನಡೆದವು. ಬೆಳಗ್ಗೆ ಬಾಗಿಲ ಬಳಿ ಕಿತ್ತು ಹೋಗಿರುವ ನಕ್ಷತ್ರಾಕಾರದ ಕುಂಕುಮದ ಗುರುತು, ಬಟ್ಟೆ ಹಾಕಿದ ಭಾನುವಾಸನೆ ಯಂತ್ರವು ತಮ್ಮದಾಗಿ ತಾನೇ ಹೊರಟು ಬಿಟ್ಟಿದ್ದು, ಜೊತೆಗೆ ಮಧ್ಯರಾತ್ರಿ ನಡುಮನೆ ಬಾಗಿಲು ತಾನಾಗೇ ತೆರೆಯುವುದು. ಇವು ಎಲ್ಲವೂ ಮಾಲತಿಯನ್ನೆಲ್ಲ ಕಳವಳಕ್ಕೆ ತಳ್ಳಿದವು. ಒಂದು ರಾತ್ರಿ ಶ್ರುತಿ ಮಲಗುವ ಕೋಣೆಯ ಬಳಿ ಹಾದು ಹೋಗುತ್ತಿದ್ದ ಮಾಲತಿ ದಿಬ್ಬಣದ ನಗು ಶ್ರುತಿ ಕೋಣೆಯೊಳಗಿಂದ ಕೇಳಿದಳು. ಒಳಗೆ ನೋಡಿ ಬೆಚ್ಚಿ ಬಿದ್ದಳು. ಶ್ರುತಿ ಅಜ್ಞಾತ ಭಾಷೆಯಲ್ಲಿ ಮಾತನಾಡುತ್ತಾ ತನ್ನ ಶರೀರವನ್ನು ಅಸಾಧಾರಣವಾಗಿ ತಿರುಗಿಸುತ್ತಿದ್ದಳು. ಆಕೆಯ ಕಣ್ಣುಗಳು ಕೆಂಪಾಗಿದ್ದವು. ಮಾಲತಿ ತಕ್ಷಣ ಹಿಂದುಳಿದಳು. ಮದುವೆ ದಿನ ಹತ್ತಿರವಾಗುತ್ತಿದ್ದಂತೆ ಶ್ರುತಿಯ ವರ್ತನೆ ಇನ್ನಷ್ಟು ವಿಚಿತ್ರವಾಗುತ್ತಿತ್ತು. ಆಕೆ ಕೆಲವೊಮ್ಮೆ ತನ್ನನ್ನು ಗೌರಿ ಎಂದು ಪರಿಚಯಿಸುತ್ತಿದ್ದಳು. ಕೆಲವೊಮ್ಮೆ ಮಾಲತಿಯ ಅಜ್ಜನ ಹೆಸರನ್ನು ಸರಿಯಾಗಿ ಉಚ್ಚರಿಸುತ್ತಿದ್ದಳು. ಅದು ಶ್ರುತಿಗೆ ಯಾವತ್ತೂ ಗೊತ್ತಿರಲೇ ಇರಲಿಲ್ಲ. ಮದುವೆ ದಿನ ಬಂತು. ಎಲ್ಲವೂ ಪಟಾಪಟೆ ನಡೆಯುತ್ತಿತ್ತು. ಶ್ರುತಿ ಮದುವೆಯ ಮಂಟಪದಲ್ಲಿ ಕುಳಿತಿದ್ದಳು. ಮುಖ ಮುಚ್ಚಿದ ಮುಸುಕು ಹಾಕಿಕೊಂಡು ಅತಿಥಿಗಳು ಅವಳ ನಗೆ ನೋಡಿ ಮೆಚ್ಚಿದರು. ಮಾಲತಿ ಮಾತ್ರ ನಿಶ್ಚಿಂತೆಗಳಿರಲಿಲ್ಲ. ವಿವಾಹ ವೇದಿಕೆಯಲ್ಲಿ ಅಭಿ ಶ್ರುತಿಗೆ ಬಾಗ್ನ ಹಾಕಲು ಕೈ ಸಾಗಿಸಿದಾಗ ಅವಳು ಕೈ ಹಿಡಿದು, "ನೀನು ನನ್ನವನೇ?" ಎಂದು ಕೇಳಿದಳು. ಅವನ ಕಣ್ಣುಗಳಿಗೆ ನೋಡಿದಾಗ ಅವನು ಬೆದರನು. "ಇವಳು ಶ್ರುತಿಯಲ್ಲ" ಎಂದು ಕೂಗಿದ. ಮೂಕವಿಲ್ಲಪ್ಪ. ಮಾಲತಿ ಮುಸುಕು ತೆಗೆದಳು. ಶ್ರುತಿಯ ಮುಖದಲ್ಲಿ ಹತ್ತಿದ್ದ ನಗು, ಕಪ್ಪಾದ ಕಣ್ಣುಗಳು, ಬಾಯಿ ಕೆಂಪಾಗಿ ತಿರುಗಿದವು. ಅತಿಥಿಗಳು ಚಿತ್ರಭ್ರಮೆಗೊಂಡು ಓಡಿದರು. ಕೇವಲ ಮಾಲತಿ ಮಾತ್ರ ಧೈರ್ಯವಿಟ್ಟು ನಿಂತಳು. ಆ ರಾತ್ರಿಯೇ ಹಳ್ಳಿ ಬಡಾವಣೆಯ ಪಾಲಕ ಬ್ರಾಹ್ಮಣ ಅವರನ್ನು ಕರೆ ತರಲಾಯಿತು. ಅವರು ಮನೆಗೆ ಬರುವಾಗ ಮನೆಯನ್ನು ನೋಡಿದ ತಕ್ಷಣವೇ ಬಿಸುರಾಗಿ ಹೇಳಿದರು, "ಈ ಮನೆಯ ಮೇಲೆ ಶಾಪವಿದೆ. ಈಕೆಯ ದೇಹವನ್ನು ಅವಳ ಆತ್ಮ ಬಳಸುತ್ತಿದೆ. ಆದರೆ ಈ ಆತ್ಮ ಶ್ರುತಿಯಲ್ಲ, ಇದು ಗೌರಿ ಎಂಬ ತ್ಯಾಜ್ಯ ಆತ್ಮ." ತಕ್ಷಣ ಪುಣ್ಯ ಹೋಮ ಆರಂಭವಾಯಿತು. ಶ್ರುತಿ ಕಪ್ಪು ನಗೆಯಿಂದ ಹಾರುತ್ತಿದ್ದಳು. "ನನಗೆ ನ್ಯಾಯ ಸಿಕ್ಕಿಲ್ಲ. ನಾನು ಇವಳ ದೇಹವನ್ನೇ ತೆಗೆದುಕೊಂಡಿದ್ದೇನೆ. ನಾನು ಮದುವೆಯಾಗಬೇಕಿದ್ದೆ. ಆದರೆ ನನ್ನನ್ನು ಕೊಂದವರು ಸುಮ್ಮನೆ ಬದುಕುತ್ತಿದ್ದಾರೆ" ಎಂದು ಧ್ವನಿ ಮಾಡಿದಳು. ಬ್ರಾಹ್ಮಣರು ಜಪ ಆರಂಭಿಸಿದಾಗ ಶ್ರುತಿ ನೆಲಕ್ಕೆ ಬೀಳುತ್ತಿದ್ದಳು. ಮನೆಯ ಹಿಂದಿನ ಹಳ್ಳಿಯ ದಡದಿಂದ ಅಸಹಜ ಗಾಳಿ ಎಬ್ಬಿತು. ಅಲ್ಲಿ ಶ್ರುತಿಯ ಹೆಜ್ಜೆ ಗುರುತುಗಳೊಡನೆ ಬೆರೆಯಾದ ಹಳೆಯ ಪಾದರಕ್ಷೆಯ ಗುರುತುಗಳು ಇದ್ದವು. ಬ್ರಾಹ್ಮಣರು ಮಾತನಾಡಿದ ಪದಗಳು, "ಗೌರಿ, ನಿನ್ನ ಹೆದರಿಕೆ, ನಿನ್ನ ನೋವು ನಂಬಲಾಗಿದೆ. ಆದರೆ ಈ ದೇಹ ನಿನ್ನದಲ್ಲ. ನೀನು ಶಾಂತಿಯತ್ತ ಹೋಗು." ಆಕೆಯ ಧ್ವನಿ ಕೇಳಿಸಿದಂತೆ ನಾನು ನನ್ನ ವರನಿಗಾಗಿ ಕಾಯುತ್ತಿದ್ದೆ. ಅವನು ಬಂದಿಲ್ಲ. ನನ್ನ ಮದುವೆ ಮಡೆದಿತು. ನನ್ನ ಕನಸು ಮುರಿದು ಹೋಯಿತು.
ಮರುದಿನ ಬೆಳಗ್ಗೆ ಶ್ರುತಿ ಆರಾಮವಾಗಿ ಎದ್ದಳು. ಏನೂ ನೆನಪಿಲ್ಲವಂತೆ ಮಾಲತಿ ಅವಳನ್ನು ಮಡಿನಲ್ಲಿ ತಬ್ಬಿಕೊಂಡಳು. ಆದರೆ ಮನೆವಾಸಿಗಳು ಇನ್ನೂ ನಡುಗುತ್ತಿದ್ದರಂತೆ. ಮದುವೆಯ ಇನ್ನೊಂದು ದಿನ ಮುಂದೂಡಲಾಯಿತು. ಕೊನೆಗೆ ನಿಜವಾದ ಶ್ರುತಿಯ ವಿವಾಹ ಅವಿಯೊಂದಿಗೆ ನಡೆಯಿತು.